ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಒಂದು ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಈ ಆಕ್ಸಿಡೆಂಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಬ್ಲ್ಯಾಕ್ ಸ್ಪಾಟ್ಗಳು ಅಂತ ಹೇಳಿ ಗುರುತಿಸಲಿಕ್ಕೆ ಬಿಬಿಎಂಪಿ ಮುಂದಾಗಿದೆ. ಏನಿದು ಬ್ಲ್ಯಾಕ್ ಸ್ಪಾಟ್ಗಳು ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನಲ್ಲಿ ಬ್ಲಾಕ್ ಸ್ಪಾಟ್ ಗಳನ್ನ ಗುರುತು ಮಾಡಿದ ಬಿಬಿಎಂಪಿ ನಗರದ ಹೊರವಲಯದಲ್ಲಿ 11, ಸಿಟಿ ಒಳಗಡೆ 70 ಬ್ಲಾಕ್ ಸ್ಪಾಟ್. ಅಪಘಾತ ತಡೆಗೆ ಸಂಚಾರಿ ಪೊಲೀಸರು, ಬಿಬಿಎಂಪಿ ಸಿದ್ಧತೆ. ಬೆಂಗಳೂರಿನಲ್ಲಿ ಪ್ರತಿದಿನ ಅಪಘಾತ ಪ್ರಕರಣಗಳು ದಾಖಲಾಗ್ತಾನೆ ಇರ್ತವೆ. ಅಪಘಾತಗಳು ಹೆಚ್ಚಾಗುವ ಡೇಂಜರಸ್ ಸ್ಥಳಗಳನ್ನ ಬಿಬಿಎಂಪಿ ಗುರುತು ಮಾಡಿ ಬ್ಲಾಕ್ ಸ್ಪಾಟ್ಗಳು ಅಂತ ಪರಿಗಣಿಸಿ ಅಲ್ಲಿರುವ ಸಮಸ್ಯೆಯನ್ನ ಸರಿಪಡಿಸುತ್ತಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಮ್ಮ ರಸ್ತೆ ಹೆಸರಿನಲ್ಲಿ ಕಾರ್ಯಾಗಾರ ನಡೀತಾ ಇದೆ. ಅದರಲ್ಲಿ ಬೆಂಗಳೂರಿನಲ್ಲಿ ಇರುವ ಬ್ಲಾಕ್ ಸ್ಪಾಟ್ಗಳ ಅನಾವರಣ ಆಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸುವವರ ಸಂಖ್ಯೆ ತೀರಾ ಕಡಿಮೆ ಆಗಿರುವಂಥ 1990ರಲ್ಲಿ ಇದ್ದಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸುವವರ ಸಂಖ್ಯೆ ಮತ್ತು ಈಗ 2024ರಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ತುಂಬ ಕಡಿಮೆ ಆಗಿರುವಂಥದ್ದು. ಅದರ ಬಗ್ಗೆ ಒಂದಿಷ್ಟು ನಮ್ಮ ರಸ್ತೆ ಕಾರ್ಯಾಗಾರದಲ್ಲಿ ಇಟ್ಟಿರುವಂಥದ್ದು ನೋಡ್ತಾ ಹೋಗ್ತಾ ಇದ್ದಾರೆ. ಇದು ಒಂದು ಚಾರ್ಟ್. ಈ ಚಾರ್ಟಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನನ್ನು ಹೇಗೆ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು 1982ರಲ್ಲಿ ಸಾರ್ವಜನಿಕ ಸಾರಿಗೆಗಳನ್ನು ಬಳಸ್ತಾ ಇದ್ರು. 55% ಅಷ್ಟು ಜನ ಬಳಸ್ತಾ ಇದ್ರು. ಅದು 2003ಕ್ಕೆ ಬಂದಂಥ ಸಂದರ್ಭದಲ್ಲಿ 49% ಆಯಿತು. ಮತ್ತು 2007ಕ್ಕೆ ಬಂದಂಥ ಸಂದರ್ಭದಲ್ಲಿ 46 ಆಯಿತು. 2020ರಲ್ಲಿ 35% ಆಗಿದೆ. ಅದೇ ರೀತಿಯಲ್ಲಿ 2024ರಲ್ಲಿ 30% ಕಡಿಮೆ ಆಗ್ತಾ ಬರ್ತಾ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸುವವರ ಸಂಖ್ಯೆ ತೀರಾ ಕಡಿಮೆ ಆಗ್ತದೆ. ಎಲ್ಲರೂ ಕೂಡ ತಮ್ಮ ಪ್ರೈವೇಟ್ ವೆಹಿಕಲ್ಗಳನ್ನು ಬಳಸ್ತಾ ಇರುವಂಥದ್ದು. ಪ್ರೈವೇಟ್ ವೆಹಿಕಲ್ಗಳನ್ನು ಬಳಸಿ ಅವರು ಸಂಚಾರ ಮಾಡ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಈ BMTC ಇರ್ಬೋದು, KSRTC ಇರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಬಳಸಲ್ಲ. ಎಲ್ಲರೂ ಕೂಡ ತಮ್ಮದೇ ಆದಂಥ ಕಾರುಗಳಲ್ಲಿ, ಬೈಕ್ಗಳಲ್ಲಿ, ಆಟೋಗಳಲ್ಲಿ ಈ ರೀತಿಯಾಗಿ ತಮ್ಮ ಸ್ವಂತ ವೆಹಿಕಲ್ಗಳನ್ನು ಬಳಕೆ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ಟಾರ್ಗೆಟನ್ನು 2050ಕ್ಕೆ ಅಂದರೆ 2030ಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸುವವರ ಸಂಖ್ಯೆಯನ್ನು 75% ರೀಚ್ ಆಗಬೇಕಾಗತ್ತೆ ಟಾರ್ಗೆಟ್ ಇರುವಂಥದ್ದು. ಮತ್ತು 2040ಕ್ಕೆ 80% ರೀಚ್ ಆಗಬೇಕು. 2050ಕ್ಕೆ 85% ರೀಚ್ ಆಗಬೇಕು. ಇಷ್ಟು ರೀಚ್ ಆಗೋದಕ್ಕೆ ಸಾಧ್ಯನಾ? ಎಲ್ಲರೂ ಕೂಡ ಈಗ ಪ್ರೈವೇಟ್ ಒಂದು ಬೈಕ್ ತೆಗೆದುಕೊಳ್ತಾರೆ, ಕಾರ್ ತೆಗೆದುಕೊಳ್ತಾರೆ, ಬೈಕಲ್ಲೇ ಆಫೀಸ್ಗಳಿಗೆ ಹೋಗ್ತಾರೆ. ಹಾಗೆ ಆ ರೀತಿಯಾಗಿ ಪ್ರೈವೇಟ್ ವೆಹಿಕಲ್ಗಳು ಬಳಸುವವರ ಸಂಖ್ಯೆ ಜಾಸ್ತಿ ಆಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸುವವರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಬೆಂಗಳೂರು ಹೊರವಲಯದಲ್ಲಿ ಸುಮಾರು 11 ಬ್ಲಾಕ್ ಸ್ಪಾಟ್ಗಳಿವೆ. 2019ರಿಂದ 2022ರವರೆಗೂ 187 ಅಪಘಾತಗಳು ಆಗಿವೆ. ಅಂತಹ ಬ್ಲಾಕ್ ಸ್ಪಾಟ್ಗಳು ಯಾವ್ಯಾವು ಅಂತ ನೋಡೋದಾದ್ರೆ ಬೆಂಗಳೂರಿನ ಬ್ಲಾಕ್ ಸ್ಪಾಟ್ಗಳು: ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ರೋಡ್ 28 ಅಪಘಾತ, ಕಿತ್ತಗನಹಳ್ಳಿ ಬಸ್ ಸ್ಟಾಪ್ 18 ಅಪಘಾತ, ವೀರಸಂದ್ರ ಬಸ್ ಸ್ಟಾಪ್ 18 ಅಪಘಾತ, ಎಲೆಕ್ಟ್ರಾನಿಕ್ ಸಿಟಿ 2 ಪ್ಲಾಜಾ 17 ಅಪಘಾತ, ಅತ್ತಿಬೆಲೆ ಜಂಕ್ಷನ್ 17 ಅಪಘಾತ, ಅತ್ತಿಬೆಲೆ ಟೋಲ್ ಗೇಟ್ 15 ಅಪಘಾತ, ಬ್ಯಾಟರಾಯನಪುರ ಜಂಕ್ಷನ್ 15 ಅಪಘಾತ. ಇವುಗಳನ್ನ ಬ್ಲಾಕ್ ಸ್ಪಾಟ್ಗಳು ಅಂತ ಗುರುತಿಸಲಾಗಿದೆ. ಇನ್ನು ಬೆಂಗಳೂರು ಸಿಟಿ ಒಳಗಡೆ ಬಿಬಿಎಂಪಿ ಬ್ಲಾಕ್ ಸ್ಪಾಟ್ ಗುರುತು ಮಾಡಿ ರೋಡ್ ಮಾರ್ಕಿಂಗ್, ಬ್ಲಿಂಕರ್, ರೋಡ್ ಲೈನ್ ಜೊತೆಗೆ ರೋಡ್ ಹಂಪ್ಸ್ ಗಳನ್ನು ಕೂಡ ಹಾಕಲಾಗಿದೆ. ಹಾಗಾದ್ರೆ ಬೆಂಗಳೂರು ನಗರದ ಒಳಗಡೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳು ಇವೆ ಅಂತ ನೋಡೋದಾದ್ರೆ ಬೆಂಗಳೂರಿನ ಬ್ಲಾಕ್ ಸ್ಪಾಟ್ಗಳು: ಉಪ್ಪಾರಪೇಟೆಯ ಟ್ಯಾಂಕ್ ಬಂಕ್ ರೋಡ್, ಮೈಸೂರು ರೋಡ್ ಡೌನ್ ರೂಂಪ್, ಕಾಮಾಕ್ಷಿಪಾಳ್ಯದ ಅಂಡರ್ ಪಾಸ್, ಚಿಕ್ಕಪೇಟೆ ಟ್ರಾಫಿಕ್ ಸ್ಟೇಷನ್ ಟು KR ಮಾರ್ಕೆಟ್ ಫ್ಲೈಓವರ್, ಹಲಸೂರು ಟ್ರಾಫಿಕ್ ಸ್ಟೇಷನ್ ಟು ಅರಳಿಕಟ್ಟೆ ಜಂಕ್ಷನ್ ರೋಡ್, ವೈಟ್ಫೀಲ್ಡ್ ಟ್ರಾಫಿಕ್ ಸ್ಟೇಷನ್, ವೈಟ್ಫೀಲ್ಡ್ ಮೇನ್ ರೋಡ್, ಓಲ್ಡ್ ಬೈಯಪ್ಪನಹಳ್ಳಿ ಫ್ಲೈಓವರ್. ಇನ್ನು ಬ್ಲಾಕ್ ಸ್ಪಾಟ್ಗಳ ಬಗ್ಗೆ ಸಂಚಾರಿ ವಿಭಾಗದ ಜಂಟಿ ಆಯುಕ್ತರಾದ ಅನುಚೇತ್ ಮಾತನಾಡಿ, ಅಪಘಾತದಿಂದ ಆಗುವ ಸಾವುಗಳನ್ನು ತಡೆಗಟ್ಟುತ್ತಾ ಇದ್ದೇವೆ. ಕಳೆದ 2 ವರ್ಷದಿಂದ ಸಾವು ಕಡಿಮೆಯಾಗಿದೆ. ಬ್ಲಾಕ್ ಸ್ಪಾಟ್ ಕಡಿಮೆ ಮಾಡ್ತೇವೆ ಅಂತಿದ್ದಾರೆ. ಇಲ್ಲಿ ಹಾಕಿರೋದು ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನ್, ಹೆಬ್ಬಗೋಡಿ ಇತ್ಯಾದಿ ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ಬೆಂಗಳೂರು ನಗರ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮದ್ರಲ್ಲಿ 64 ಬ್ಲ್ಯಾಕ್ ಸ್ಪಾಟ್ಸ್ ಇದ್ದಾವೆ. ಬ್ಲ್ಯಾಕ್ ಸ್ಪಾಟಲ್ಲಿ ನಾವು ಈಗಾಗಲೇ 25 ರೆಕ್ಟಿಫಿಕೇಷನ್ ಆಗಿದೆ. ಸೊ ಇನ್ನು 39 ಉಳ್ಕೊಂಡಿದೆ, ಅದು ರೆಕ್ಟಿಫಿಕೇಷನ್ ಆಗ್ತಾ ಇದೆ. ಮತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಬ್ಲ್ಯಾಕ್ ಸ್ಪಾಟ್ ರೆಕ್ಟಿಫಿಕೇಷನಿಂದ ಕಳೆದ ವರ್ಷ ಓವರಾಲ್ ಆಕ್ಸಿಡೆಂಟ್ಸ್ 5% ರೆಡ್ಯೂಸ್ ಆಗಿದೆ. ಓವರಾಲ್ ಫೇಟಾಲಿಟೀಸ್ 4% ರೆಡ್ಯೂಸ್. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಬ್ಲ್ಯಾಕ್ ಸ್ಪಾಟ್ ರೆಕ್ಟಿಫೈ ಮಾಡಿದ್ಮೇಲೆ ಅಪಘಾತಗಳು ಕಡಿಮೆ ಆಗ್ತವೆ. ವಾಹನಗಳ ಸಂಖ್ಯೆ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಿದೆ. ಹೀಗಾಗಿ ಅಪಘಾತಗಳು ಹೆಚ್ಚಾಗ್ತಿದ್ದು ಬಿಬಿಎಂಪಿ ಮತ್ತು ಸಂಚಾರಿ ಪೊಲೀಸರು ಕ್ರಮ ವಹಿಸಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.